ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಆಗಿರುವ ಸಿದ್ದರಾಮಯ್ಯ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬಹಳಷ್ಟು ವಿಚಾರಗಳಿದ್ದಾವೆ. ಕೊರೋನಾದ ನಂತರದಲ್ಲಿ ಆಗಿರುವಂತಹ ಲಾಕ್ಡೌನ್ನ ತೆರವು, ಹಾಗೆಯೇ ಇತ್ತೀಚೆಗೆ ನಿನ್ನೆಯಷ್ಟೇ ನಡೆದಿರುವಂತಹ ಬಿಜೆಪಿ ನಡೆದಿರುವಂತಹ ಬೆಳವಣಿಗೆ, ಬಂಡಾಯದ ಚಟುವಟಿಕೆಗಳ ವಿಚಾರಗಳು, ಈ ರೀತಿಯಾಗಿ ಅನೇಕ ವಿಚಾರಗಳ ಬಗ್ಗೆ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನಾಡೋಣ. ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕೊರೋನಾದ ಸಂದರ್ಭ, ದಿನಚರಿ ಯಾವ ರೀತಿಯಾಗಿದೆ ಸಿದ್ದರಾಮಯ್ಯ ಅವರೇ? ಮಾಮೂಲಿ ಇರುವ ಸಮಯಕ್ಕೂ ಕೊರೋನಾ ಬಂದ ನಂತರದ ದಿವಸಗಳಿಗೂ ಕಂಪೇರ್ ಮಾಡೋದಿದ್ರೆ? ಕೊರೋನಾ ಕರ್ನಾಟಕದಲ್ಲಿ ಮೊದಲು ದೇಶದಲ್ಲಿ ಕೇರಳದಲ್ಲಿ ಬಂತು 30ನೇ ತಾರೀಕು, ಜನವರಿ 30ನೇ ತಾರೀಕು. ಹೌದು. ಆಮೇಲೆ ಕರ್ನಾಟಕದಲ್ಲಿ ಮಾರ್ಚ್ 8ರಿಂದ ಪ್ರಾರಂಭ ಆಯಿತು. ಬಟ್ ನನ್ನ ಪ್ರಕಾರ ಕೊರೋನಾ ರೋಗವನ್ನು ನಿಯಂತ್ರಣ ಮಾಡೋದ್ರಲ್ಲಿ ನರೇಂದ್ರ ಮೋದಿಯವ್ರ ಸರ್ಕಾರವೂ ಎಡವಿದೆ, ರಾಜ್ಯ ಸರ್ಕಾರವೂ ಕೂಡ ವಿಫಲ ಆಗಿದೆ. ನಾನು ಇದನ್ನು ಟೀಕೆ ಮಾಡೋಕ್ಕೋಸ್ಕರ ಈ ಮಾತುಗಳನ್ನು ಹೇಳ್ತಾ ಇಲ್ಲ. ಈ ರೋಗ ಇದೆಯಲ್ಲ, ಹೊರದೇಶದಿಂದ ಯಾರ್ಯಾರು ಬಂದರೂ ಅವ್ರ ಜೊತೆ ಬಂದಂಥ ರೋಗ ಇದು. ನಮ್ಮ ದೇಶದಲ್ಲೇ ಉದ್ಭವ ಆದಂಥ ರೋಗ ಅಲ್ಲ, ಇಲ್ಲಿನೇ ಬೆಳೆದಂಥ ರೋಗ ಅಲ್ಲ. ಆದರೆ ಮುಂಜಾಗ್ರತಾ ಕ್ರಮಗಳು ತಗೊಂಡಿದ್ದರೆ ಇಷ್ಟೊಂದು ಸಮಸ್ಯೆ ಆಯ್ತಿರಲಿಲ್ಲ. ಆದರೆ ಇದು ಈಗಿನ ಪೋಸ್ಟ್ ಅಸೆಸ್ಮೆಂಟ್, ಅಥವಾ ನೀವು ಆ ಹಂತದಲ್ಲೂ ಕೂಡ ಇದೇ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗಿತ್ತು ಅಂತ ಅನಿಸುತ್ತಾ? ಒಂದು ವೇಳೆ ನೀವು ಮುಖ್ಯಮಂತ್ರಿ ಆಗಿದ್ದಿರ್ತೀರ, ಆ ಹಂತದಲ್ಲೂ ಕೂಡ ಈಗ ಹೇಳ್ಬೋದು ಹಂಗೆ ಮಾಡ್ಬೋದಾಗಿತ್ತು, ಹಿಂಗೆ ಮಾಡ್ಬೋದಾಗಿತ್ತು, ಬಟ್ ಮಾರ್ಚ್ ತಿಂಗಳಲ್ಲೇ ಈ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ಅಂತ ಅನಿಸುತ್ತಾ? ಈಗ ಮಾರ್ಚ್ 8, 9ರಲ್ಲಿ ಮೊದಲನೇ ಕೇಸ್ ಇಲ್ಲಿ ಬೀದರ್ನವರು ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಒಬ್ಬ ಬಂದು ಇಲ್ಲಿ ಸತ್ತೋದ್ರು. ಹೌದು. ಅದಕ್ಕಿಂತ ಮೊದಲೇ ಬೇರೆ ದೇಶಗಳಲ್ಲೆಲ್ಲ ಹರಡಿತ್ತು. ಇಟ್ಲಿ, ಸ್ಪೇನು, ಚೈನಾ, ಅಮೇರಿಕಾ, ಈ ದೇಶಗಳಲ್ಲೆಲ್ಲ ಬಂದಿತ್ತು. ಸೊ ನಮ್ಮ ಇನ್ಫಾರ್ಮೇಷನ್ ತಗೊಳ್ಳೋಕ್ಕೆ ಸರ್ಕಾರಕ್ಕೆ ಏನು ತೊಂದರೆ ಇತ್ತು? ಇದು ಯಾವ ಪ್ರಮಾಣದಲ್ಲಿ ಚೈನಾದಲ್ಲಿ ಹಬ್ಬಿದೆ, ಬೇರೆ ಬೇರೆ ದೇಶಗಳಲ್ಲಿ ಯಾವ ಥರ ಹಬ್ತಾ ಇದೆ, ನಮ್ಮ ದೇಶದಲ್ಲೂ ಕೂಡ ಬಂದ ಮೇಲೆ ಯಾವ ಥರ ಹಬ್ತದೆ ಅಂತಕ್ಕಂಥದ್ದು ಇವರಿಗೆ ಅರಿವಿರಬೇಕಲ್ಲ. ಮತ್ತು WHO ಹಾಗಾಗಿ ಇವರಿಗೆ ತಿಳಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾ ಇತ್ತಲ್ಲ. ಇವ್ರು ಯಾಕೆ ಎಚ್ಚರಿಕೆ ವಹಿಸ್ತಿಲ್ಲ? ಈಗ ನೋಡಿ, ಲಾಕ್ಡೌನ್ ಮಾಡೋದು ಮಾರ್ಚ್ 24, 8 ಗಂಟೆಗೆ ರಾಷ್ಟ್ರ ಉದ್ದೇಶಿಸಿ ಭಾಷಣ ಮಾಡ್ತಾರೆ ಪ್ರಧಾನಮಂತ್ರಿಗಳು. 12 ಗಂಟೆಯಿಂದ ಲಾಕ್ಡೌನ್ ಜಾರಿಗೆ ಬರ್ತದೆ ಅಂತ ಹೇಳ್ತಾರೆ. 4 ಅವರ್ಸ್ ಅಷ್ಟೇ ಗ್ಯಾಪು ಇವರು ಘೋಷಣೆ ಮಾಡೋದಕ್ಕೂ ಲಾಕ್ಡೌನ್ ಜಾರಿಗೆ ಬಂದದಕ್ಕೂ. ಮುಂಚಿತವಾಗಿ ಒಂದು ವಾರ ಮುಂಚಿತವಾಗಿ ಯಾಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಿಲ್ಲ ಇವರು? ಈ ಲಾಕ್ಡೌನ್ ವಿಚಾರದಲ್ಲಿ ಇವರು ಏನಾಯ್ತಿತ್ತು ನೋಡಿ, ಇವತ್ತು ಈ ಮೈಗ್ರೆಂಟ್ಸ್ ಇದ್ದಾರಲ್ಲ, ಮೈಗ್ರೆಂಟ್ ಕೆಲಸಗಾರರು, ಅವ್ರು ಇಷ್ಟೊಂದು ಕಷ್ಟಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಿರಲಿಲ್ಲ. ಅಂದರೆ ಲಾಕ್ಡೌನನ್ನು ಸಡನ್ನಾಗಿ ಅನೌನ್ಸ್ ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ನಾವು ಇನ್ನೂ ಮುಂಚಿತವಾಗಿ ಮಾಡಬೇಕಾಗಿತ್ತು ನನ್ನ ಪ್ರಕಾರ. ಈಗ ಇವ್ರು ಮಾಡಿದ್ದು ಯಾವುದು? ಮಾರ್ಚ್ 24 ಅಲ್ವಾ? ಹೌದು. ಇನ್ನೂ ಒಂದು ವಾರ 15 ದಿನ ಮುಂಚಿತವಾಗಿ ಮಾಡಬೇಕಾಗಿತ್ತು. ಮತ್ತು ಮಾಡೋದಕ್ಕಿಂತ ಮುಂಚಿತವಾಗಿ ಜನಗಳಿಗೆ ಅವರಿಗೆ ತಿಳುವಳಿಕೆ ಕೊಡಬೇಕಾಗಿತ್ತು, ಸಿದ್ಧತೆಗಳನ್ನು ಮಾಡ್ಕೋಬೇಕಾಗಿತ್ತು. ಆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಲ್ಲ. ನೋಡಿ, ಇವತ್ತು ನಿನ್ನೆ ಒಂದೇ ದಿನ 248, 249 ಜನರಿಗೆ ಸೋಂಕಿತರು ಅಂತ ಆಗಿದೆ. ಇದು ಕೂಡ ಕರೆಕ್ಟ್ ಫಿಗರ್ ಅಲ್ಲ, ಯಾಕಂದರೆ ಟೆಸ್ಟ್ ಕಡಿಮೆ ಮಾಡ್ತಾ ಇದ್ದೀವಿ ನಾವು. ಭಾಳ ಜನಕ್ಕೆ ರೋಗ ಇರೋದು ಗೊತ್ತಾಗಲ್ಲ, ಟೆಸ್ಟ್ ಮಾಡೋದು ತಾನೇ ಗೊತ್ತಾಗೋದು ರೋಗ ಇದೆ ಅಂತ. ಸರ್ಕಾರ ಹೇಳ್ತಿದೆ ನಂಬರ್ ಜಾಸ್ತಿ ಇದೆ, ಹೌದು, ಆದರೆ ಅದೆಲ್ಲವೂ ಕೂಡ ಕ್ವಾರಂಟೈನ್ ಸೆಂಟ್ರಲ್ಲಿ ಇರೋದ್ರಿಂದ ಹೆಚ್ಚಾಗ್ತಿದೆ ಅಂತ ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಿದೆ ನೋಡಿ. ಬೇರೆ ದೇಶದಲ್ಲೆಲ್ಲ 50,000, 60,000, 70,000, ಒಂದು 10 ಲಕ್ಷಕ್ಕೆ ಇಷ್ಟೊಂದು ಟೆಸ್ಟ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಎಷ್ಟು ಮಾಡಿದ್ದಾರೆ? 2,500. ಆ್ಯಕ್ಚುಲಿ WHO ಪ್ರಕಾರ ಟೆಸ್ಟು ಕನಿಷ್ಠ 10 ಲಕ್ಷಕ್ಕೆ, ಅಂದರೆ 1 ಮಿಲಿಯನ್ನಿಗೆ 10,000 ಟೆಸ್ಟ್ ಮಾಡಬೇಕು ಕನಿಷ್ಠ ಅಂತ ಇದೆ. ಇಷ್ಟು ದಿನ ಆದರೂ ಕೂಡ ಇವರು 2,500 ಟೆಸ್ಟ್ ಮಾಡ್ತೀವಿ ಅಂತಂದರೆ ಮತ್ತು ಇವ್ರು ಹೆಂಗೆ ರೋಗ ಕಂಟ್ರೋಲ್ ಮಾಡೋದು? ಹೇಗೆ ಇವರು ನಿಯಂತ್ರಣ ಮಾಡೋದು ಹೆಂಗೆ? 20 ಲಕ್ಷ ಕೋಟಿ ರೂಪಾಯಿ ಆತ್ಮನಿರ್ಭರ್ ಭಾರತ್ ಅನ್ನುವಂತಹ ಅದನ್ನು
ಮೋದಿಯವರು ಹೇಳಿದ್ದಾರೆ. ಬಹುಶಃ ಈ 20 ಲಕ್ಷ ಕೋಟಿ ಅನ್ನುವಂಥದ್ದು ದೊಡ್ಡ ನಂಬರ್, ಕೇಳೋದಕ್ಕೂ ಕೂಡ ಬಹಳ ದೊಡ್ಡ ನಂಬರ್. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು GDPಯ 10% ಮೀಸಲಿಟ್ಟಿದ್ದೀನಿ ಅನ್ನೋ ಇದನ್ನು ಖುದ್ದು ಪ್ರಧಾನಮಂತ್ರಿ ಅವರು ಹೇಳಿರುವಂತಹದ್ದು. ಹಾಗಾದರೆ ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಮೀಸಲಿಟ್ಟಾಗ ಇದು ಸಾಧ್ಯ ಆಗೋದಿಲ್ವಾ? ಇಷ್ಟು ದೊಡ್ಡ ಪ್ರಮಾಣ ಅಸಲಿಗೆ ಇದು ಜನಕ್ಕೆ ತಲುಪುತ್ತೆ ಅಂತೇಳಿ ಅನಿಸುತ್ತೆ. ಅದು ಒಂದು ಬೋಗಸ್ ಭರವಸೆ ನನ್ನ ಪ್ರಕಾರ. 20 ಲಕ್ಷ ಕೋಟಿ ರೂಪಾಯಿಗಳು ಇದು ನಾವು ಹೇಳೋದಲ್ಲ, ಚಿದಂಬರಂ ಹೇಳೋದಲ್ಲ, ಅಥವಾ ರಾಹುಲ್ ಗಾಂಧಿ ಅವರು ಹೇಳೋದಲ್ಲ, ಸೋನಿಯಾ ಗಾಂಧಿ ಅವರು ಹೇಳೋದಲ್ಲ, ಬೇರೆ ಬೇರೆ ಏಜೆನ್ಸಿಗಳೆಲ್ಲ ಹೇಳಿದ್ದಾವೆ. 20 ಲಕ್ಷದೊಳಗಡೆ ಇವರು ಕ್ಯಾಶ್ ಔಟ್ಫ್ಲೋ ಫ್ರಮ್ ದಿ ಗೌರ್ಮೆಂಟ್ ಹೋಗಿರೋದು, ಫ್ರಮ್ ದಿ ಟ್ರೆಜರಿ ಕ್ಯಾಶ್ ಔಟ್ಫ್ಲೋ ಆಗಿರೋದು ಸುಮಾರು ಅರೌಂಡ್ 2 lakh crores. ಇನ್ನು ಉಳಿದದೆಲ್ಲ ಸಾಲ ಕೊಡೋದು. ಈಗ 3 ಲಕ್ಷ ಕೋಟಿ MSMEಗಳು ಕೊಟ್ಟರೆ ಅದು ಹಿಂದೆ ವಾಪಸ್ ಬರೋ ದುಡ್ಡಲ್ವಾ? ಎಕ್ಸೆಪ್ಟ್ ದಟ್ ಇವ್ರು ಗ್ಯಾರಂಟಿ ಕೊಟ್ಟಿರೋದು ಬಿಟ್ಟರೆ ಕ್ಯಾಶ್ ಎಲ್ಲ ಔಟ್ಫ್ಲೋ ಹೋಗಿದೆ. ಜನಗಳ ಜೇಬಿಗೆ ದುಡ್ಡು ಎಲ್ಲಿ ಬಂದಿದೆ? ಆದರೆ ಜನಗಳು ಇದನ್ನು ಹಾಗಾದರೆ ನಂಬ್ತಾರೆ ಅಂತೇಳಿ ಅನಿಸುತ್ತೆ ನಿಮಗೆ? ನಂಬಲ್ಲ ಜನ. ಯಾಕಂತಂದರೆ ಜನಗಳ ಜೇಬಿಗೆ ದುಡ್ಡು ಬಂದಾಗ ಮಾತ್ರ ಮನಿ ಸರ್ಕ್ಯುಲೇಷನ್ ಬರೋದು ಅಲ್ವಾ? ಬರೀ ಪ್ರೊಡಕ್ಷನ್ ಆದರೂ ಪ್ರಯೋಜನ ಇಲ್ಲ, ಸಪ್ಲೈ ಆದರೂ ಪ್ರಯೋಜನ ಇಲ್ಲ. ಡಿಮ್ಯಾಂಡ್ ಇರಬೇಕಲ್ಲ. ಡಿಮ್ಯಾಂಡ್ ಬರಬೇಕು, ನನ್ನ ಜೇಬಲ್ಲಿ ದುಡ್ಡು ಇರಬೇಕಲ್ಲ. ನನ್ನ ಜೇಬಲ್ಲಿ ದುಡ್ಡಿದ್ರೆ ತಾನೇ ಮಾರ್ಕೆಟಿಗೆ ಹೋಗೋದು, ನಾನು ಕೊಂಡ್ಕೊಳ್ಳಿಕ್ಕೆ. ನಿಮ್ಮ ಹತ್ರ ಜೇಬಿನಲ್ಲಿ ದುಡ್ಡಿದ್ರೆ ತಾನೇ ಕೊಂಡ್ಕೊಳ್ಳೋಕೆ ಹೋಗೋದು. ವರ್ಕರ್ಸ್ ಹತ್ರ, ಎಂಪ್ಲಾಯೀಸ್ಗಳ ಹತ್ರ, ಬಡವ್ರ ಹತ್ರ ದುಡ್ಡು ಇರಬೇಕಾಗಿತ್ತು ಜೇಬಿಗೆ, ನೇರವಾಗಿ ಅವರು ಕೊಡಬೇಕಾಗಿತ್ತು. ಬೇರೆ ದೇಶಗಳು 13 ರಾಷ್ಟ್ರಗಳು ಕೊಟ್ಟಿದ್ದಾವೆ. ಹಂಗೆ 13 ರಾಷ್ಟ್ರಗಳು, ನಾನು ಯಾವುದೋ ಇದರಲ್ಲಿ ಓದಿದೆ ನಾನು, 13 ನೇಷನ್ಸು ನೇರವಾಗಿ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ. ನೀವು ಮಾಡಬೇಕಾಗಿದ್ದು ಪ್ಯಾಕೇಜ್ ಅನೌನ್ಸ್ ಮಾಡಿ ಸಾಲ ಕೊಟ್ಟಿದ್ದೀವಿ ಅಂತ ಎಲ್ಲನೂ ಸೇರಿಸ್ಬಿಟ್ಟು 20 ಲಕ್ಷ ಅಂತ ಕೋಟಿ ಅಂತ ಹೇಳೋದಲ್ಲ. ಮೈಗ್ರೆಂಟ್ಸ್ಗೆ ಏನು ಕೊಟ್ರಿ, ವರ್ಕರ್ಸ್ಗೆ ಏನು ಕೊಟ್ರಿ, ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡೋರಿಗೆ ಏನು ಕೊಟ್ರಿ, ವೃತ್ತಿ ಕುಲಕಸಬುಗಳು ಮಾಡ್ಕೊಂಡು ಬರ್ತಾ ಇದ್ರಲ್ಲ ಅವ್ರಿಗೇನು ಕೊಟ್ರಿ ನೀವು? ಅವ್ರಿಗೇನು ಕೊಡಲೇ ಇಲ್ಲ. ಯಡಿಯೂರಪ್ಪನವ್ರು ಇಲ್ಲಿ 1600 ಕೋಟಿ ಕೊಟ್ಟು ಅಂತ ಹೇಳ್ಬಿಟ್ಟು ಇವತ್ತಿನವರಿಗೆ ತಲುಪಿಲ್ಲ. ಅವ್ರಿಗೆ ಡೈರೆಕ್ಟ್ ಕ್ಯಾಶ್ ಕೊಡ್ತೀನಿ ಅಂತ ಎಲ್ಲಿ ಕೊಟ್ಟಿದ್ದಾರೆ? ಯಾವನಾರು ಆಟೋ ರಿಕ್ಷಾದವ್ನು ಕೇಳಿ ಬಂದಿದೆಯಾ ಅಂತ, ಯಾವನಾರು ಟ್ಯಾಕ್ಸಿ ಡ್ರೈವರ್ ಕೇಳಿ ಬಂದಿದೆಯಾ ಅಂತ, ಕ್ಷೌರಿಕರು ಇದ್ದಾರಲ್ಲ ಅವ್ರನ್ನ ಕೇಳಿ ಬಂದಿದೆಯಾ ಅಂತ? ಇವತ್ತವರು ಕೊಟ್ಟಿಲ್ಲ. ಹಣಕಾಸಿನ ಇತಿಮಿತಿ ಅನ್ನೋತನ ಸರ್ಕಾರ ನಿಜಕ್ಕೂ ಕೂಡ ಸರ್ಕಾರದಲ್ಲಿ ಈ ಕೇರಳ ಅಂತ ರಾಜ್ಯ. ಈಗ ನೀವು ಹೇಳಿದ್ರಿ ಒಂದು ಮಾತನ್ನ, ನೀವು ಒಂದಷ್ಟು ಡಿಮ್ಯಾಂಡ್ಸ್ ಅನ್ನ ನೀವು ಇಟ್ರಿ ಸರ್ಕಾರದ ಮುಂದೆ, ಇಂತಿಂತ ವರ್ಗದವರಿಗೆ ಎಲ್ರಿಗೂ ಕೂಡ ಕೊಡಬೇಕು, 10,000 ರೂಪಾಯಿ ಕೊಡಬೇಕು ಅನ್ನೋದು ಇಟ್ರಿ. ಆದ್ರೆ ನೀವು ಕೂಡ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂಥವ್ರು. ನಿಮಗೆ ರಾಜ್ಯದ ಫೈನಾನ್ಷಿಯಲ್ ಕಂಡೀಷನ್ ಹೆಂಗಿದೆ, ಆರ್ಥಿಕ ಸ್ಥಿತಿಗತಿ ಹೆಂಗಿದೆ, ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಈ ಹಂತದಲ್ಲಿ 2 ತಿಂಗಳ ಲಾಕ್ಡೌನ್ ಅವಧಿಯಲ್ಲಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಬರಬಹುದಾದಂಥ ಆದಾಯ, ತೆರಿಗೆ ಸಂಗ್ರಹ ಇದೆಲ್ಲವೂ ಕೂಡ ನಿಂತಿರುವ ಸಂದರ್ಭದಲ್ಲಿ ಇಷ್ಟು ಪ್ರಮಾಣದ ಹಣವನ್ನು ಜನರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತಿತ್ತಾ? ನಿಜಕ್ಕೂ ಕೂಡ ಸರ್ಕಾರ ಹೆಂಗೆ ಅಲ್ಲಿ ಪ್ಲಾನ್ ಮಾಡಬೇಕು? ನನ್ನ ಪ್ರಕಾರ ಒಂದು 20,000 ಕೋಟಿ ಖರ್ಚು ಮಾಡಲಿಕ್ಕೆ ಏನೂ ಕಷ್ಟ ಇರಲಿಲ್ಲ. ಇಷ್ಟೆಲ್ಲ ರಿಸಿಷನ್ ಇದ್ದರೂ ಕೂಡ, ಎಕನಾಮಿಕ್ ಸ್ಲೋ ಡೌನ್ ಇದ್ದರೂ ಕೂಡ ಕೇರಳ ಸರ್ಕಾರ 20,000 ಕೋಟಿ ಖರ್ಚು ಮಾಡ್ತಾರೆ. ಹೌ ದೇ ಹ್ಯಾವ್ ಸ್ಪೆಂಟ್, ಹೌ ದೇ ಹ್ಯಾವ್ ಅನೌನ್ಸ್ ದಿ ಪ್ಯಾಕೇಜ್ ಆಫ್ 20,000 crores. ಇವರು ತೆಲಂಗಾಣದವ್ರು 35,000 ಕೋಟಿ ಹೆಂಗೆ ಅನೌನ್ಸ್ ಮಾಡಿದ್ರು? ಅವ್ರಿಗೂ ರಿಸಿಷನ್ ಇದೆಯಲ್ಲ, ಅವ್ರಿಗೂ ಎಕನಾಮಿಕ್ ಸ್ಲೋ ಡೌನ್ ಇದೆಯಲ್ಲ. ಸಾಲ ತಗೊಂಡು ಮಾಡಿ, ಹೇಗೂ ಸಾಲ ತಗೋತಿರಲ್ಲ, 53,000 ಕೋಟಿ ಸಾಲ ತಗೋತಿರಲ್ಲ. ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ನಿಲ್ಲಿಸ್ಬಿಟ್ಟು ಮಾಡಿ ಇದನ್ನು. ಈ ವರ್ಷ 53,000 ಕೋಟಿ ಸಾಲ ತಗೋತಾ ಇದ್ದೀರಿ ನೀವು. ಅದರಲ್ಲಿ 20,000 ಕೋಟಿ ಖರ್ಚು ಮಾಡಿ. ಯಾಕಾಗಲ್ಲ? ನಾನೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರೆ ಮಾಡ್ತಿದ್ದೆ ಅದನ್ನು, ನಾನೇ ಚೀಫ್ ಮಿನಿಸ್ಟರ್ ಆಗಿದ್ದರೆ ಮಾಡ್ತಿದ್ದೆ ಅದನ್ನು. 10,000 ಕೊಡೋದೇನು ಕಷ್ಟ ಆಯ್ತಿರ್ಲಿಲ್ಲ. ಕುಲಕಸುಬು ಆಧಾರಿತವಾಗಿ ಕೊಡ್ತಾ ಹೋದ್ರೆ ಅದು ಪಟ್ಟಿ ಬೆಳೀತಾ ಹೋಗಿದ್ರು ಎಷ್ಟು ಸಮುದಾಯಕ್ಕೆ ಸಾಧ್ಯ ಆಗುತ್ತೆ? ಇಂಪಾರ್ಟೆಂಟ್ ಆಗಿರೋ ವೃತ್ತಿಗಳು ಯಾವ್ಯಾವು? ಕ್ಷೌರಿಕರು ಮಾಡೋದು, ಬಡಿವಾಳರು, ಕಮ್ಮಾರರು, ಚೆಮ್ಮಾರರು, ಬಡಗಿಗಳು, ಕುಂಬಾರರು, ಈ ವೃತ್ತಿಗಳು ತಾನೇ ಮಾಡೋರು. ಮತ್ತು ನೇಕಾರರು, ದರ್ಜಿಗಳು, ಇವರು ಎಷ್ಟು ಜನ ಆಗ್ಬೋದು? ಒಂದು 10 ಕಸುಬುಗಳು ಬರುತ್ತವೆ ಇಂಪಾರ್ಟೆಂಟಾಗಿ.
10 ಕಸುಬುಗಳಲ್ಲಿ ಮಾಡ್ತಕ್ಕಂಥ ಜನ, ಮನೆ ಕೆಲಸ ಮಾಡೋರು, ಬೀದಿ ವ್ಯಾಪಾರ ಮಾಡೋರು, ಟ್ಯಾಕ್ಸಿ ಓಡಿಸೋರು, ರಿಕ್ಷಾ ಓಡಿಸೋರು, ಲಾರಿ ಓಡಿಸೋರು, ಇವ್ರಿಗೆಲ್ಲ ಎಷ್ಟು ಜನ ಆಗ್ಬೋದು? ಒಂದು 20 ಲಕ್ಷ ಜನ, 30 ಲಕ್ಷ ಜನ, 50 ಲಕ್ಷ ಜನ ಆಗ್ಬೋದಾ? 50 ಲಕ್ಷ ಜನ ಇಂಟು 10,000 ಅಂದರೆ ಎಷ್ಟಾಗುತ್ತೆ? ಎಷ್ಟಾಗ್ಬೋದು? 5,000 ಕೋಟಿ ಆಗುತ್ತೆ. ಮಾಡಿ. ಬಸ್ನಲ್ಲಿ ಹೋಗೋಕ್ಕೆ ಪಾಪ ಮೈಗ್ರೆಂಟ್ ವರ್ಕರ್ಸು ಬಸ್ನಲ್ಲಿ ಹೋಗೋಕ್ಕೆ ಟು ಆ್ಯಂಡ್ ಫ್ರೋ ಬಸ್ ಚಾರ್ಜ್ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದವರು ಯಡಿಯೂರಪ್ಪ. ನಾವೆಲ್ಲ ಗಲಾಟೆ ಮಾಡಿದ್ಮೇಲೆ ಫ್ರೀಯಾಗಿ ಕಳಿಸಿದ್ದು ಅಲ್ವಾ? ನಾವೆಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗಿ ಗಲಾಟೆ ಮಾಡಿದ್ಮೇಲೆ ನಾವೇ ಕೊಡ್ತೀವಪ್ಪ ನೀವು. ಆದ್ರೆ ನೀವು ಕೊಟ್ಟಿರುವ ಚೆಕ್ ಅದು ಯಾರ ಹೆಸರಿನಲ್ಲಿ, ಯಾರು ಸೈನಿಕ ಇವುಗಳನ್ನೆಲ್ಲ ಯಾರು ತಗೊಳ್ಳಿಲ್ಲ. ಮತ್ತೆ ನೀವು ಚೆಕ್ ತಗೊಂಡು ಹೋಗಕ್ಕೆ ಮೊದಲೇ ಯಡಿಯೂರಪ್ಪ ಅವರಲ್ಲಿ ಅನೌನ್ಸ್ ಮಾಡಿದ್ರು, ಇಲ್ಲ ನಾವು ಫ್ರೀಯಾಗಿ ಕಳಿಸ್ತೀವಿ. ಇವತ್ತು ನಾವು ಚೆಕ್ ಕೊಡ್ತೀವಿ ನಾಳೆ ಅಂದಾಗ ರಾತ್ರಿಗೆ ಅನೌನ್ಸ್ ಮಾಡೋದು ಯಡಿಯೂರಪ್ಪ. ಇವತ್ತು ಬೆಳಿಗ್ಗೆ ಚೆಕ್ ಕೊಡ್ತೀವಿ ಅಂತ ತಕ್ಷಣ ರಾತ್ರಿಗೆ ಅನೌನ್ಸ್ ಮಾಡೋದು. ಈಗ ಇವರು ಅಂಥದ್ದು ನಮ್ಮ ಹೈಕಮಾಂಡ್ನವರೆಲ್ಲ ಕಾಂಗ್ರೆಸ್ ಪಾರ್ಟಿ AICC ಎಲ್ಲ ಗಲಾಟೆ ಮಾಡಿದ್ಮೇಲೆ ಟ್ರೈನಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಮೈಗ್ರೆಂಟ್ ವರ್ಕರ್ಸ್ ವಿಚಾರದಲ್ಲಿ ಸರ್ಕಾರ ನಡೆಸಿಕೊಂಡಿರುವಂಥ ರೀತಿ ಎಷ್ಟರ ಮಟ್ಟಿಗೆ ಇದು ಸಮರ್ಥನೀಯವಾಗಿದೆ? ಎಷ್ಟು ಸರ್ಕಾರ ಹೇಳ್ತಿಲ್ಲ ನಾವು ಇಷ್ಟು ಶ್ರಮಿಕರು ಇಲ್ಲಿ ಬಿಟ್ಟಿದ್ದೀವಿ, ಇಷ್ಟೊಂದು ಫ್ರೀಯಾಗಿ ಬಸ್ಸಲ್ಲಿ ಕಳಿಸಿದ್ದೀವಿ, ಹೌದು ಸಮಸ್ಯೆಗಳಾಗಿದ್ದಾವೆ, ಎಲ್ಲ ರೀತಿಯಲ್ಲಿ ನಾವು ಸಹಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಖುದ್ದು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಹಾಗಿದ್ರು ಕಾಂಗ್ರೆಸ್ ಇದರಲ್ಲಿ ಡ್ರಾಮಾಬಾಜಿ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಡೆಲ್ಲಿಯಲ್ಲಿ ಹೋಗಿ ಬೀದಿ ಬದಿಯಲ್ಲಿ ಕೂತ್ಕೊಂಡು ಅವರನ್ನು ಮಾತನಾಡಿಸೋ ಮೂಲಕ ಡ್ರಾಮಾಬಾಜಿ ಮಾಡಿದ್ರು, ನಾಟಕ ಮಾಡಿದ್ರು ಇದನ್ನು ಅನ್ನೋದು. ಜನಗಳು ಮಾತಾಡ್ಸಿದ್ರೆ ಡ್ರಾಮಾ ಅಂತ ಕರೆದ್ರೆ ಏನು ಹೇಳೋದು? ಕಷ್ಟದಲ್ಲಿರೋರು ಹೋಗಿ ಮಾತಾಡ್ಸಿದ್ರೆ ಡ್ರಾಮಾ ಅಂತ ಕರೆದ್ರೆ ಇದಕ್ಕಿಂತ ಕೆಟ್ಟ ರಾಜಕೀಯ ಇದೆಯಾ? ಡ್ರಾಮಾನ ಹೋಗಿ ಅವ್ರನ್ನ ಮಾತಾಡ್ಸಿದ್ರೆ ಎಲ್ಲಿ ಮಾತಾಡಿಸ್ಬೇಕು ಅವ್ರನ್ನಾಗಾದ್ರೆ? ರಾಹುಲ್ ಗಾಂಧಿ ಅವ್ರ ಮನೆಗೆ ಕರೆದು ಮಾತಾಡಿಸ್ಬೇಕಾಗಿತ್ತಾ? ಎಲ್ಲಿ ಮಾತಾಡಿಸ್ಬೇಕು ಹೇಳಿ ನೋಡೋಣ. ಅವ್ರು ಎಲ್ಲಿದ್ದಾರೆ ಅಲ್ಲೋಗಿ ಮಾತಾಡಿಸ್ಬೇಕಲ್ವಾ? ಅವ್ರ ಮನೇಲಿದ್ದಾರಾ, ಬಸ್ ಸ್ಟ್ಯಾಂಡ್ನಲ್ಲಿದ್ದಾರಾ, ರೈಲ್ವೆ ಸ್ಟೇಷನ್ನಲ್ಲಿದ್ದಾರಾ, ಎಲ್ಲೋಗಿ ಅಲ್ಲಿ ಮಾತಾಡಬೇಕಲ್ಲ ಅವ್ರ ಜೊತೆಯಲ್ಲಿ. ಅದು ಬಿಟ್ಬಿಟ್ಟು ಅದನ್ನೇ ನಾಟಕ ಅಂತ ಕರೆದ್ರೆ ಅಂದರೆ ಇವರು ಎಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ ಇವ್ರಿಗೆ? ಫಸ್ಟ್ ಆಫ್ ಆಲ್ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ ಅಂತಕ್ಕಂಥ ಜನ ಇವರು. ರಾಹುಲ್ ಗಾಂಧಿ ಅವರು ಯಾವಾಗ ಎಚ್ಚರಿಕೆ ಕೊಟ್ಟಿದ್ರು ಈ ಸರ್ಕಾರಕ್ಕೆ? ಮಾರ್ಚ್ 12ನೇ ಫೆಬ್ರವರಿ ತಿಂಗಳಲ್ಲಿ ಎಚ್ಚರಿಕೆ ಕೊಟ್ಟರು. ಯಾಕೆ ನೀವು ಎಚ್ಚರಿಕೆ ವಹಿಸಲಿಲ್ಲ? ಹುಡುಗಾಟ ಕೊಟ್ಟಿದ್ರ ಎಚ್ಚರಿಕೆನ? ನೀವು ಆವಾಗಲೇ ತಬ್ಲಿಗಿಗಳ ವಿಚಾರವನ್ನು ಪ್ರಸ್ತಾಪಿಸಿರಿ. ತಬ್ಲಿಗಿಗಳ ವಿಚಾರ ಬಗ್ಗೆ ಬಹಳ ದೊಡ್ಡದಾದಂತಹ ವಾದ ವಿವಾದ ಇವೆಲ್ಲವೂ ಕೂಡ ಆರೋಪ ಪ್ರತ್ಯಾರೋಪ ಇವೆಲ್ಲವೂ ಕೂಡ ನಡೆದಿದೆ. ಅವರ ರೆಸ್ಪಾನ್ಸಿಬಿಲಿಟಿ ಕೂಡ ಇರಲಿಲ್ವಾ? ತಬ್ಲಿಗಿಗಳ ರೆಸ್ಪಾನ್ಸಿಬಿಲಿಟಿ ಕೂಡ ಇರಲಿಲ್ವಾ? ನಿಜಾಮುದ್ದೀನ್ ಹೋಗಿ ಬಂದವರೆಲ್ಲ ಟೆಸ್ಟ್ಗೆ ಒಳಗಾಗಿ ಅಂತ ಹೇಳಿದಾಗ ಅವರು ಅಡಗಿ ಕೂತ್ಕೊಳ್ಳುವಂಥದ್ದು ಇವತ್ತು ಕೂಡ ವಿದ್ಯಾವಂತರು ಮಾಸ್ಕ್ 6 ಅಡಿ ದೂರ ಇರ್ರಿ ಅಂತ ಪಕ್ಕದಲ್ಲಿ ನಿಂತ್ಕೊಳ್ಳಲ್ವ? ಅವ್ರಿಗೇನು ಬುದ್ಧಿ ಇಲ್ವ ಹಾಗಾದ್ರೆ? ಜನ ಸ್ವಾಭಾವಿಕವಾಗಿ ಮಾಡ್ತಾರೆ. ನೀವು ಯಾಕೆ ಲೈಸೆನ್ಸ್ ಕೊಟ್ರಿ ಅವ್ರಿಗೆ ತಬ್ಲಿಗಿಗಳ ಸಮಾವೇಶ ಮಾಡಲಿಕ್ಕೆ? ಯಾಕ್ರಿ ಕೊಟ್ರಿ ನೀವು? ಆಯಿತಾ? ಪೊಲೀಸ್ನವ್ರು ಯಾರ ಕೈನಲ್ಲಿರೋದು? ಡೆಲ್ಲಿ ಪೊಲೀಸ್ ಯಾರ ಕೈಲಿರೋದು? ಅಮಿತ್ ಶಾ ಅಲ್ಲ? ಮತ್ತು ನಿಲ್ಲಿಸ್ಬೇಕಾಗಿತ್ತು ತಬ್ಲಿಗಿಗಳು. ಆಯ್ತಪ್ಪ, ತಬ್ಲಿಗಿಗಳಿಂದ ಬತ್ತು ಅಂತ ಇಟ್ಕೊಳ್ಳೋಣ, ಅದು ನಿಲ್ಲಿಸ್ಲಿಲ್ಲ ನೀವು. ಅಮೇರಿಕಾದಲ್ಲಿ ಎಷ್ಟು ತಬ್ಲಿಗಿಗಳಿದ್ರು? ಚೈನಾದಲ್ಲಿ ತಬ್ಲಿಗಳಿದ್ರ? ರಷ್ಯಾದಲ್ಲಿ ತಬ್ಲಿಗಳಿದ್ರ? ಬ್ರಿಟನ್ನಲ್ಲಿದ್ರ? ಜರ್ಮನಿನಲ್ಲಿದ್ರ? ಸ್ಪೇನ್ನಲ್ಲಿದ್ರ? ಇಟ್ಲಿನಲ್ಲಿದ್ರ? ಅದು ಒಂದು ಕಾರಣ ಹೇಳಕ್ಕೆ ಹೋಗ್ಬೇಡಿ ನೀವು ಸುಮ್ಮನೆ ಅವ್ರ ಮೇಲೆ ಗೂಬೆ ಕುಳಿಸ್ಲಿಕ್ಕೋಸ್ಕರವಾಗಿ ಇದೊಂದು ಕಾರಣ ಹೇಳಿ ತಬ್ಲಿಗಿಗಳಿಂದ ಹೆಚ್ಚಾಗೋಯ್ತು ಅಂತ. ಹಾಗಾದ್ರೆ ಮಹಾರಾಷ್ಟ್ರದಿಂದ ಇಲ್ಲಿ ಬಂದ್ರಲ್ಲಿ ಇಲ್ಲಿ ಹೆಚ್ಚಾದ್ರಲ್ಲ, ಅದಕ್ಕೇನು ಕಾರಣ? ಅಲ್ಲೂ ತಬ್ಲಿಗಿಗಳೇ ಬಂದ್ರ? ಮಹಾರಾಷ್ಟ್ರದಿಂದ ಕರ್ನಾಟಕ ಬಂದ್ರಲ್ಲಪ್ಪ, ಬಿಟ್ಟ ಮೇಲೆ ಇಲ್ಲಿ ಜಾಸ್ತಿ ಆಯ್ತಲ್ಲ. ಯಾರಿಂದ? ಅದು ತಬ್ಲಿಗಿಗಳಿಂದ ಆಯ್ತಾ? ಒಂದು ಮಹಾಮಾರಿ ಬಂದಾಗಲೂ ಕೂಡ ನಾವು ಧರ್ಮದ ವಿಚಾರದಲ್ಲಿ ಹಾಗಾದ್ರೆ ಯಾಕೆ ಆರೋಪ ಬರುತ್ತೆ? ನಾವು ಆರೋಪ ಮಾಡಿಲ್ಲ, ಅವ್ರು ಮಾಡ್ದದನ್ನು ಹೇಳ್ತಾ ಇದ್ದೀವಿ ನಾವು ಅಷ್ಟೇ. ಸಮಾಜದಲ್ಲಿ ಯಾಕೆ ಮಾಡಕೂಡುದು? ಮಾನವೀಯತೆ ದೃಷ್ಟಿಯಿಂದ ಮಾಡಕ್ಕೂಡುದು. ಯಾವುದೇ ಧರ್ಮದವ್ರು ಇರಲಿ, ಯಾವುದೇ ಜಾತಿಯವರು ಇರಲಿ, ಎಲ್ಲ ಜಾತಿಯವ್ರಿಗೂ ಬರ್ತದಲ್ಲ ಈ ರೋಗ, ಎಲ್ಲ ಧರ್ಮದವ್ರಿಗೂ ಬರ್ತದಲ್ಲ ಈ ರೋಗ. ಇದಕ್ಕೆ ಧರ್ಮ ಜಾತಿ ಎಲ್ಲ ಯಾಕೆ ಬಂದಿರಲ್ಲ ತಗೊಬತ್ತೀರಿ?
ಈ ಲಾಕ್ಡೌನ್ ಹೇರಿಕೆ ಮತ್ತು ಲಾಕ್ಡೌನನ್ನು ಅನ್ಲಾಕ್ ಮಾಡುವಂತಹ ಈ ಪ್ರಕ್ರಿಯೆ, ಅದನ್ನು ಸಡಿಲಿಕೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು ಸಮರ್ಥನೀಯ ಅನಿಸುತ್ತೆ, ಸಹಜವಾಗಿದೆ ಅನ್ಸುತ್ತೆ, ಸಮಾಧಾನ ತಂದಿದೆ. ಎಕನಾಮಿಕ್ಕು ಚೇತರಿಕೆಗೋಸ್ಕರ, ಆರ್ಥಿಕ ಚೇತರಿಕೆಗೋಸ್ಕರ ಸಡಿಲ ಮಾಡ್ತಾ ಬಂದಿದ್ದಾರೆ. ಬಟ್ ನೀವೆಲ್ಲ ಅವರಿಗೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡು ಮಾಡಬೇಕು ಚೇತರಿಕೆಯನ್ನು ಮಾಡೋದು. ನಾವು ಚೇತರಿಕೆ ಮಾಡೋದಕ್ಕೆ ವಿರೋಧ ಇಲ್ಲ ನಾನು, ಬಿಕಾಸ್ ಅದರ್ವೈಸ್ ಎಕಾನಮಿ ಈಗಲೇ ಪಾತಾಳಕ್ಕೆ ಹೋಗ್ಬಿಟ್ಟದೆ, ಇನ್ನೂ ಪಾತಾಳ ಹೊಟ್ಟೋಗ್ಬಿಡ್ತದೆ ಕೆಳಗಡೆಗೆ. ಮುಂಜಾಗ್ರತಾ ಕ್ರಮಗಳು ತಗೊಂಡು ಮಾಡಬೇಕು. ಅವೇನು ಮಾಡ್ದೇನೆ ಸಡಿಲ ಮಾಡ್ತಾ ಹೋಗೋದು. ಹಾಗಾದ್ರೆ ಸರ್ಕಾರಕ್ಕೆ ಏನು ಮಾಡಬೇಕಾಗಿತ್ತು? ಸರ್ಕಾರ ಈಗ ಸೆಲೂನ್ಗಳು ತೆಗಿತೀರಿ, ಅಲ್ಲಿ ಏನೇನು ಕ್ರಮಗಳು ತಗೋಬೇಕು ಅಂತ ಮೊದಲು ನೋಡ್ಕೊಂಡು ಆಮೇಲೆ ತೆಗಿಬೇಕು. ಈ ಕೊರೋನಾ ಲಾಕ್ಡೌನ್ ಇದರ ನಡುವೆ BJPಯ ಶಾಸಕರು ಸಪ್ರೇಟಾಗಿ ಊಟಕ್ಕೆ ಸೇರ್ತಾರೆ, ಅಲ್ಲೊಂದು ಚಟುವಟಿಕೆ ಶುರುವಾಗುತ್ತೆ. ಹಾಗಾದರೆ ರಾಜಕಾರಣ ಏನಾಗುತ್ತೆ? BJPಯಲ್ಲಿ ನಡೀತಾ ಇರುವಂತಹ ಈ ಮಾತುಗಳು, ನೀವು ಕೂಡ ಅನೇಕ MLAಗಳು ಓಪನ್ ಆಗಿನೇ ಸ್ಟೇಟ್ಮೆಂಟ್ ಮಾಡಿದರೆ, ಅವ್ರು ಹೇಳ್ತಾರೆ ನಾವು ಕೊಟ್ಟಿರುವಂಥ ಲೆಟ್ರಿಗೂ ಕೂಡ CM ಖುದ್ದು ಬರೆದು ಕೊಟ್ಟಿರುವಂತಹ ಲೆಟ್ರಿಗೂ ಕೂಡ ಹಣ ರಿಲೀಸ್ ಆಗ್ತಾ ಇಲ್ಲ ಅಂತೇಳಿ. ಅಂದರೆ BJPಯ ಶಾಸಕರ ಈ ಅಂಶವನ್ನು ನೀವು ಹಿಂಗೆ ನೋಡ್ತೀರಿ? ಅಟ್ಲೀಸ್ಟ್ ಅವ್ರು ಸ್ವಲ್ಪ ಸತ್ಯ ಹೇಳ್ತಾ ಇದ್ದಾರಲ್ಲ, ಸತ್ಯ ಇನ್ನೂ ಜಾಸ್ತಿ ಇದೆ. ಸ್ವಲ್ಪ ಹೇಳ್ತಾ ಇದ್ದಾರೆ. ನಮ್ಮ ಲೆಟರ್ಗಳಿಗೂ ಕೂಡ ಅವ್ರ ರೂಲಿಂಗ್ ಪಾರ್ಟಿ MLAಗಳ ಪತ್ರಗಳಿಗೇನೆ ಕಿಮ್ಮತ್ತಿಲ್ಲದೆ ಹೋದರೆ ಇನ್ನು ವಿರೋಧ ಪಕ್ಷದವ್ರು ಕೊಟ್ಟ ಲೆಟರ್ಗಳಿಗೆ ಏನು ಕಿಮ್ಮತ್ತು ಇರ್ತದೆ ಈ ಸರ್ಕಾರದಲ್ಲಿ? ಅವ್ರಿಗೆ ಬೇಸರ ಇರೋದು ನಿಮ್ಮ ಮೇಲೇನೆ. ಅವ್ರಿಗೆ ಬೇಸರ ಇರೋದು ಆ MLAಗಳಿರುವಂಥ ಬೇಸರದಲ್ಲಿ ಒಂದು ಭಾಗ ನೀವು ಕೂಡ ಇದೆ. ಯಾಕೆ? ಸಿದ್ದರಾಮಯ್ಯವರ ಕ್ಷೇತ್ರಕ್ಕೆ 600 ಕೋಟಿ ರೂಪಾಯಿಯಷ್ಟು ದುಡ್ಡನ್ನು ಯಡಿಯೂರಪ್ಪ ಅವರು ರಿಲೀಸ್ ಮಾಡ್ತಾರೆ, ಆದರೆ ನಮ್ಮ ಕ್ಷೇತ್ರಕ್ಕೆ ಕೋಟಿ ರೂಪಾಯಿ ಆರ್ಡರ್ಸ್ ಕೊಟ್ಟರೆ ಯಾವ್ಯಾವುದು ಅಂತ ಸುಮ್ಮನೆ ಯಾಕೆ ಹೇಳಕ್ಕೆ ಹೋಗ್ಬೇಡಿ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಒಂದು ಇರಿಗೇಷನ್ ಪ್ರಾಜೆಕ್ಟ್ ಇದೆ, ಕೆರೂರು ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್. ಅದು ಸೋಫಾರ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೇ ಆಗಿಲ್ಲ. ಆ ಪ್ರಾಜೆಕ್ಟ್ 600 ಕೋಟಿ ಕ್ಲಿಯರ್ ಆಯಿತು ಅಂತ ಇಟ್ಕೊಳ್ಳೋಣ. ಈ ವರ್ಷ ಆಗುತ್ತಾ? ಅದಾಗಬೇಕಾದ್ರೆ 5-6 ವರ್ಷ ಆಗುತ್ತೆ. ಅದು ಕ್ಲಿಯರ್ ಆಗಿಲ್ಲ ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ. ಅದು ನಾವು ಅನೌನ್ಸ್ ಮಾಡಿದ್ದದು ಸಮ್ಮಿಶ್ರ ಸರ್ಕಾರದಲ್ಲಿ ಬಜೆಟ್ನಲ್ಲಿ ಹೇಳಿದಂಥ ಪ್ರಾಜೆಕ್ಟು. ಅದನ್ನೇ ಸಿದ್ದರಾಮಯ್ಯ ಕಾನ್ಸ್ಟಿಟ್ಯೂಷನ್ಗೆ 600 ಕೋಟಿ ಕೊಟ್ಟವ್ರೆ. ಎಲ್ಲಪ್ಪ ಕೊಟ್ಟಿದ್ದೀರಿ? ಕೊಟ್ಟರೆ ಆರ್ಡರ್ಸು ಯಾವ್ಯಾವ ಏನೇನು ಕೊಟ್ಟಿದ್ದೀರಿ ಕೊಡ್ರಿ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಕೊಟ್ಟಿದ್ದೀರಿ ಕೊಡ್ರಿ. ನೋಡೋಣ, ಸುಮ್ಮನೆ ಸುಳ್ಳು ಅದು. 600 ಕೋಟಿನೂ ಕೊಟ್ಟಿಲ್ಲ, 600 ಪೈಸೆನೂ ಕೊಟ್ಟಿಲ್ಲ. ಆದರೆ ಸಿದ್ದರಾಮಯ್ಯವರು ಬರೆದಿರುವಂಥ ಲೆಟರ್ಗೆಲ್ಲ ಭಾಳ ಬೇಗನೆ ಅಲ್ಲಿ ಯಡಿಯೂರಪ್ಪ ಅವರು ಕ್ಲಿಯರ್ ಮಾಡಿಕೊಡ್ತಾರೆ, ಅವರ ಕ್ಷೇತ್ರಕ್ಕೆ ಬೇಕಾದ್ರೆ ಕ್ಲಿಯರ್ ಮಾಡ್ತಾರೆ. ಐ ಆಮ್ ನಾಟ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್. ನಾನು ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ನನ್ನ ಕ್ಷೇತ್ರಕ್ಕೆ, ಬಾದಾಮಿ ಕ್ಷೇತ್ರಕ್ಕೆ ಮತ್ತು ಬೇರೆ ಬೇರೆ MLAಗಳು ಕೊಟ್ಟಂಥ, ನಾನು ಲೀಡರ್ ಆಫ್ ದಿ ಅಪೋಸಿಷನ್ನು. ನಮ್ಮ MLAಗಳು ಕೊಡ್ತಾರೆ, ಪತ್ರ ಕೊಡ್ತಾರೆ, ಅದನ್ನೂ ಬರೆದಿರ್ತೀನಿ, ನಮ್ಮ ಕ್ಷೇತ್ರದ ಬರೆದಿರ್ತೀನಿ. ಅವೆಲ್ಲ ಇವರು ಇಂಪ್ಲಿಮೆಂಟ್ ಮಾಡ್ತಾರಾ? ಈಗ ಇನ್ನೊಂದು ವಿಚಾರದ ಬಗ್ಗೆ, ಫ್ಲೈಓವರ್ಗೆ ಸಾವರ್ಕರ್ ಅವರ ಹೆಸರನ್ನು ಇಡಬೇಕು ಅಂತ, ಇದಕ್ಕೆ ನೀವು ಟ್ವೀಟ್ ಮೂಲಕವಾಗಿ ಹೇಳಿದ್ರಿ, ನಾವು ಪ್ರತಿಪಕ್ಷದವರು ಸಹಕಾರ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನಿಮಗೆ ಬೇಕಾದಂಗೆ ಬಳಸ್ಕೊಳ್ಳುವಂಥದ್ದಲ್ಲ ಅನ್ನುವ ರೀತಿಯಾದಂತಹ ವಿಚಾರವನ್ನು ಕೂಡ ನೀವು ಟ್ವೀಟ್ ಮೂಲಕವಾಗಿ ತಿಳಿಸಿರಿ. BJPಯವರು ಕೇಳಿದ್ರೆ ಏನು ತಪ್ಪಿದೆ? ನಾನು ನೋಡ್ರಿ, ಸಾವರ್ಕರ್ ಅವ್ರದ್ದು ಕಾಂಟ್ರವರ್ಷಿಯಲ್ ನೇಮ್. ಸಾವರ್ಕರ್ ಅವರು ಗಾಂಧಿ ಹತ್ಯೆಯಲ್ಲಿ ಒನ್ ಆಫ್ ದಿ ಅಕ್ಯೂಸ್ಡ್, ಬಿಡುಗಡೆ ಆಗಿರ್ಬೋದು, ಅವ್ರ ಮೇಲೆ ಎವಿಡೆನ್ಸ್ ಇಲ್ಲ ಅಂತ ಬಿಡುಗಡೆ ಆಗಿರ್ಬೋದು. ಒನ್ ಆಫ್ ದಿ ಅಕ್ಯೂಸ್ಡ್ ಇನ್ ಗಾಂಧೀಸ್ ಅಸಾಸಿನೇಷನ್. ಕರ್ನಾಟಕದಲ್ಲಿ 7 ಜನ ಜ್ಞಾನಪೀಠ ಪ್ರಶಸ್ತಿ ಅವಾರ್ಡಿಗಳಿಲ್ವಾ? ಅವ್ರು ಯಾರ್ದಾರು ಒಬ್ಬರ ಹೆಸರಿಡಿ. ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲೋ ಇಲ್ಲಿ ಕರ್ನಾಟಕದವರು? ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ಮಾಡೋದವ್ರು ಇಲ್ವಾ? ಅವ್ರದ್ದು ಯಾರ್ದು ಹೆಸರಿಡಿ. ಈ ಕಾಂಟ್ರವರ್ಸಿ ಇರ್ತಕ್ಕಂಥ ವ್ಯಕ್ತಿನ ಯಾಕೆ ಕರ್ಕೊಬಂದು, ಅದು ನಮ್ಮ ವಿರೋಧ ಅಷ್ಟೇ. ಪ್ರತಿಪಕ್ಷದವರಿಗಾಗಿದ್ದಾಗ ನೀವು ಆಡಳಿತ ಪಕ್ಷದವರಿಗೆ ಇಂಥವ್ರ ಹೆಸರಿಡಿ ಅನ್ನೋದನ್ನು ಸಲಹೆ ಕೊಡ್ತೀರಿ, ಆದರೆ ನೀವೇ ನಿಮ್ಮ ಕಾರ್ಯಕ್ರಮವನ್ನು ರೂಪಿಸಿದಂಥ ಸಂದರ್ಭದಲ್ಲಿ ನೀವು
ಕಡಿಮೆ 10 ರೂಪಾಯಿಗೆ 5 ರೂಪಾಯಿಗೆ ಅನ್ನ ಕೊಡುವಂತಹ ಕ್ಯಾಂಟೀನನ್ನು ಆರಂಭಿಸಿದಾಗ ಮೊದಲೇ ನಮ್ಮ ಕ್ಯಾಂಟೀನಿಂದ ಹೆಸರಿಟ್ಟಿದೆ, ನಿಮ್ಮ ಬಜೆಟ್ನ ಕಾಪಿಯಲ್ಲಿರುವಂಥದ್ದು ನಮ್ಮ ಕ್ಯಾಂಟೀನ್, ಅದಕ್ಕೆ ನೀವು ಇಂದಿರಾ ಕ್ಯಾಂಟೀನ್ ಅನ್ನುವಂಥ ಹೆಸರಿಡೋದಕ್ಕೆ ಸಾಧ್ಯ ಆಗುತ್ತೆ. ಆವಾಗ ನಿಮಗೆ ಕರ್ನಾಟಕನೇ ಅನ್ನದಾಸೋಹವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂಥ ಮಣ್ಣಿದು ಕರ್ನಾಟಕದವರ ಹೆಸರು ಯಾವುದು ಸಿಗಲಿಲ್ವ ಆವಾಗ ನಿಮಗೆ? ಇಂದಿರಾ ಗಾಂಧಿ ಅವ್ರನ್ನ ಸಾವರ್ಕರ್ಗೆ ಕಂಪೇರ್ ಮಾಡಕ್ಕೆ ಹೋಗ್ಬೇಡಿ. ದೇಶಕ್ಕೋಸ್ಕರ ತ್ಯಾಗ ಮಾಡಿರೋರು ಅವರು, ದೇಶಕ್ಕೋಸ್ಕರ ಪ್ರಾಣ ತೆತ್ತಿರೋರು. ಇಂದಿರಾ ಗಾಂಧಿ ಅವರ ಹೆಸರಿನಲ್ಲೂ ಕೂಡ ಆಲ್ರೆಡಿ ಅನೇಕ ಕಾರ್ಯಕ್ರಮಗಳಿದಾವೆ ಅಲ್ವಾ? ಇರಲಿ ಈಗ ನೀವು ಅನ್ನವನ್ನು ಕೊಡುವಂಥ ವಿಚಾರಕ್ಕೆ ಅನ್ನದಾಸೋಹವನ್ನ ವಿಶ್ವಕ್ಕೆ ಕೊಟ್ಟಂತಹ ಶರಣ ಸಂಸ್ಕೃತಿ ಕೂಡ ಇದೇ ನಾಡಿದ್ದಾನೆ, ಅದನ್ನ ಅವರ ಹೆಸರುಗಳನ್ನ ಇಡಬಹುದಾಗಿತ್ತು. ಅವಾಗ ನೀವು ಈ ಮಣ್ಣಿನ ವಿಚಾರದ ಜೊತೆ ಕನೆಕ್ಟ್ ಆಗಿದ್ದಿರ್ತಿದ್ರೆ ಅವಾಗ ಹೌದು ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲಿ ವ್ಯಾಲ್ಯೂ ಇದೆ ಇವತ್ತು. ಶ್ರೀಮತಿ ಇಂದಿರಾ ಗಾಂಧೀಜಿ ಈಸ್ ಅಬೌವ್ ಆಲ್ ದಿಸ್ ಪರ್ಸನ್. ಈಸ್ ಎ ಟಾಲ್ ಪರ್ಸನಾಲಿಟಿ. ಅದಕ್ಕೋಸ್ಕರ ಇಟ್ಟಿದ್ದು, ಬೇರೆಯವ್ರಿಗೆ ಹೆಸರು ಇಡಬಾರ್ದು ಅಂತಲ್ಲ. ಈಗ ಕಡೆದಾಗಿ ಈಗ ಕೊರೋನಾ ಜೊತೆಗೆ ಬದುಕಲೇಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರವು ಕೂಡ ಅದನ್ನು ಹೇಳ್ತಾರೆ. ಇದನ್ನ ತಾವು ಒಪ್ತೀರಾ? ಇದರ ಮೂಲಕವಾಗಿ ಈ ಪಾಲಿಸಿ ಮೂಲಕವಾಗಿ ನಾವೀಗ ಎದುರಿಸಬೇಕು. WHO ಹೇಳೋದು, ಮೆಡಿಕಲ್ ಎಕ್ಸ್ಪರ್ಟ್ಸ್ಗಳು ಹೇಳೋದು, ಕೊರೋನಾ ಇವತ್ತಿನವರಿಗೆ ವ್ಯಾಕ್ಸಿನೇಷನ್, ಅದಕ್ಕೆ ಔಷಧಿ ಇಲ್ಲ, ವ್ಯಾಕ್ಸಿನೇಷನ್ನು ಕೂಡ ಕಂಡುಹಿಡಿದಿಲ್ಲ. ಪ್ರಯತ್ನಗಳು ನಡೀತಾ ಇದ್ದಾವೆ. ಒಂದು ವೇಳೆ ವ್ಯಾಕ್ಸಿನೇಷನ್ ಬಂದರೂ ಸಂಪೂರ್ಣ ಎರಾಡಿಕೇಟ್ ಆಗಲ್ಲ ಅಂತೇಳಿ WHO ಹೇಳಿದ್ದಾರೆ. ಅದರಿಂದ ಯು ಹ್ಯಾವ್ ಟು ಲೀವ್ ವಿತ್ ಇಟ್. ಆ ಜೊತೆ ಬದುಕಬೇಕಾದ್ರೆ ಎಚ್ಚರಿಕೆಯಿಂದ ಬದುಕಬೇಕು. ಎಸ್, ಧನ್ಯವಾದ ಸಿದ್ದರಾಮಯ್ಯ. ಇಷ್ಟೊತ್ತು ಟಿವಿ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿಕೊಂಡಿದ್ದಕ್ಕಾಗಿ. ಇದು ಪ್ರತಿಪಕ್ಷ ನಾಯಕರು ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತಹ ಮಾತು. ಈ ಮೂಲಕವಾಗಿ ಕೊರೋನಾ ವಿಚಾರದಲ್ಲಿ ಸರ್ಕಾರದ ಎಲ್ಲೆಲ್ಲಿ ಎಡವಿದೆ ಅನ್ನುವಂಥದ್ದನ್ನು ಕೂಡ ಅವರು ಪ್ರಸ್ತಾಪಿಸಿದರು. ಹಾಗೆಯೇ ರಾಜಕೀಯದ ಕಾರಣಕ್ಕಾಗಿ ಭಾವನಾತ್ಮಕ ವಿಚಾರಗಳನ್ನು ಮುಂದಿಡುವಂಥದ್ದಲ್ಲ, ಬದಲಿಗೆ ನಾವು ಜೊತೆಯಾಗಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಮತ್ತು ಹೇಗೆ ಈ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತಹ ಮಾತು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ TV9.